ಇದರ ಜೊತೆಗೆ ಏನು ಅಲ್ಪಸಂಖ್ಯಾತರು ರಾಜೀನಾಮೆ ಜಬ್ಬಾರ್ದಾಯಿತು, ನಾಸೀರ್ ಅಹಮದ್ ಆಯಿತು, ನಸೀರ್ ಅಹಮದ್ ಕಿತ್ತಾಕಿದ್ರು. ಜಮೀರ್ ಅಹಮದ್ದು ಇದೇ ಪರಿಸ್ಥಿತಿ ಇವತ್ತು ರಾತ್ರಿ ಬರುತ್ತೆ. ಇಂಥ ಸರ್ಕಾರ ಈಗಾಗಲೇ ಜನ ಮಾತಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಔಟ್ಗೋಯಿಂಗ್ ಸರ್ಕಾರ, ನೆಕ್ಸ್ಟ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇನ್ಕಮ್ ಸರ್ಕಾರ ಅಂತ ಜನ ಮಾತಾಡ್ತಿದ್ದಾರೆ. ಇದರ ಜೊತೆಗೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ 100ಕ್ಕೆ 100 ನಮಗೆ ವಿಶ್ವಾಸ ಇದೆ. ಸೂರ್ಯ ಚಂದ್ರೇಶ್ ಸತ್ಯನೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಜಯಶೀಲರಾಗ್ತಾರೆ. ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಯಡಿಯೂರಪ್ಪನವರು 28ಕ್ಕೆ ನಾಮದೇಶಿ ಸುಡು ಬಿಸಿಲಲ್ಲಿದ್ದರು. ಅದಾದ ನಂತರ ಅವರು ಬಸವರಾಜ ಬೊಮ್ಮಾಯಿಯವರು 2 ದಿವಸಗಳ ಕಾಲ ಪ್ರವಾಸ ಮಾಡಿದರು. ಸದಾನಂದಗೌಡರು ಪ್ರವಾಸ ಮಾಡಿದರು. ರಾಜ್ಯದ ಅಧ್ಯಕ್ಷರು 4 ದಿವಸ ಬಂದೋಗಿದ್ದಾರೆ. ಪ್ರತಿಪಕ್ಷ ನಾಯಕರು 6 ವರ್ಷಕ್ಕೂ ಚಲವಾದಿ ನಾರಾಯಣಸ್ವಾಮಿ ಬಂದೋಗ್ಯಾರೆ. ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಸೋಮಣ್ಣ ಬಂದೋಗ್ಯಾರೆ. ಕಾರ್ಯಕರ್ತರ ಶ್ರಮ ಏನು ನಮ್ಮ ಎಲ್ಲ ನಾಯಕರು ಬಂದು ಕಾರ್ಯಕರ್ತರಿಗೆ ಉರಿದುಂಬಿಸಿ, ಇದ್ರ ಜೊತೆಗೆ ಏನು ಅಲ್ಪಸಂಖ್ಯಾತರು ರಾಜೀನಾಮೆ ಜಬ್ಬಾರ್ದಾಯಿತು, ನಾಸೀರ್ ಅಹಮದ್ ಆಯಿತು, ನಸೀರ್ ಅಹಮದ್ ಕಿತ್ತಾಕಿದ್ರು. ಜಮೀರ್ ಅಹಮದ್ದು ಇದೇ ಪರಿಸ್ಥಿತಿ ಇವತ್ತು ರಾತ್ರಿ ಬರುತ್ತೆ. ಇಂಥ ಸರ್ಕಾರ ಈಗಾಗಲೇ ಜನ ಮಾತಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಔಟ್ಗೋಯಿಂಗ್ ಸರ್ಕಾರ, ನೆಕ್ಸ್ಟ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇನ್ಕಮ್ ಸರ್ಕಾರ ಅಂತ ಜನ ಮಾತಾಡ್ತಿದ್ದಾರೆ. ಇದರ ಜೊತೆಗೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ 100ಕ್ಕೆ 100 ನಮಗೆ ವಿಶ್ವಾಸ ಇದೆ. ಸೂರ್ಯ ಚಂದ್ರೇಶ್ ಸತ್ಯನೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಜಯಶೀಲರಾಗ್ತಾರೆ. ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಯಡಿಯೂರಪ್ಪನವರು 28ಕ್ಕೆ ನಾಮದೇಶಿ ಸುಡು ಬಿಸಿಲಲ್ಲಿದ್ದರು. ಅದಾದ ನಂತರ ಅವರು ಬಸವರಾಜ ಬೊಮ್ಮಾಯಿಯವರು 2 ದಿವಸಗಳ ಕಾಲ ಪ್ರವಾಸ ಮಾಡಿದರು. ಸದಾನಂದಗೌಡರು ಪ್ರವಾಸ ಮಾಡಿದರು. ರಾಜ್ಯದ ಅಧ್ಯಕ್ಷರು 4 ದಿವಸ ಬಂದೋಗಿದ್ದಾರೆ. ಪ್ರತಿಪಕ್ಷ ನಾಯಕರು 6 ವರ್ಷಕ್ಕೂ ಚಲವಾದಿ ನಾರಾಯಣಸ್ವಾಮಿ ಬಂದೋಗ್ಯಾರೆ. ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಸೋಮಣ್ಣ ಬಂದೋಗ್ಯಾರೆ. ಕಾರ್ಯಕರ್ತರ ಶ್ರಮ ಏನು ನಮ್ಮ ಎಲ್ಲ ನಾಯಕರು ಬಂದು ಕಾರ್ಯಕರ್ತರಿಗೆ ಉರಿದುಂಬಿಸಿ